ನಮಸ್ಕಾರ, ನಾನು ನಿಮ್ಮ ರಶ್ಮಿ. ಈ ವಿಡಿಯೋ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ವಿಚಾರ. ನೀವು ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ದೇವಸ್ಥಾನದ ಬಗ್ಗೆ ಅಂತ ಹೇಳಿದ್ದೆ ನಾನು. ಅದೇ ರೀತಿ ಈಗ ಈ ವಿಡಿಯೋಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆನ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋನಲ್ಲಿ ನೀವೆಲ್ಲರೂ ನೋಡಿದ್ರಿ, ಮಹಾ ಕೈಲಾಸಗಿರಿ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅಲ್ಲಿಂದ ಮಹಾ ಕೈಲಾಸಗಿರಿ ಕ್ಷೇತ್ರದಿಂದ ಈ ಅಂಬಾಜಿ ದುರ್ಗಾ ಬೆಟ್ಟ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ಒಂದು 7ರಿಂದ 8 ಕಿಲೋಮೀಟರ್ ಇರ್ಬೋದು ಅಂದಾಜು. ನನಗೂ ಸರಿಯಾಗಿ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ. ಈ ರಸ್ತೆ ಅಂತೂ ತುಂಬಾ ಚೆನ್ನಾಗಿದೆ. ಹೋಗ್ತಾ ಇದ್ರೇ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೋಗಬೇಕಾದ್ರೆ ಒಂದು ರಸ್ತೆಯನ್ನು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನೋಡಿ, ಇದು ಸುಮಾರು 1700 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಇದೆ ಅಂತಲೇ ಯಾರಿಗೂ ಗೊತ್ತಿರಲಿಲ್ವಂತೆ. ಸೊ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈಗ ಒಂದು 10-15 ವರ್ಷದ ಹಿಂದೆ ಅಲ್ಲಿನ ಸ್ಥಳೀಯರು ಒಬ್ಬರಿಗೆ ದೇವರು ಕನಸಿನಲ್ಲಿ ಕಾಣಿಸ್ಕೊಂಡು ಅದಾದ ನಂತರ ಈಗ ದೇವಸ್ಥಾನವನ್ನು ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಈ ಥರದ ಒಂದು ಪುರಾತನವಾದ ದೇವಸ್ಥಾನ, ಇತಿಹಾಸವುಳ್ಳ ದೇವಸ್ಥಾನಕ್ಕೆ ತಾವೆಲ್ಲರೂ ಭೇಟಿ ಕೊಡಬೇಕು ಅನ್ನೋದು ನನ್ನ ಆಶಯ. ತುಂಬಾ ಚೆನ್ನಾಗಿದೆ, ಒಂದ್ಸರಿ ಹೋಗಿ ಭೇಟಿ ಕೊಡಿ. ಹಾಗೆ ಇನ್ನು ಮೇಲೆ ಕೋಟೆ, ದುರ್ಗಾದೇವಿ ದೇವಸ್ಥಾನ ಎಲ್ಲ ಇದೆಯಂತೆ. ಅಲ್ಲಿ ಅವತ್ತು ನಾವು ಹೋದಾಗ ಇಲ್ಲಿ ದೇವಸ್ಥಾನ ನೋಡಿಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಆ ಮಳೆಯಿಂದ ನಾವು ಮೇಲೆ ಹೋಗಿ ನೋಡೋಕ್ಕಾಗಿರಲಿಲ್ಲ. ಇನ್ನೊಂದು ಸರಿ ಅದನ್ನು ನಾನು ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ಒನ್ ಡೇ ಪಿಕ್ನಿಕ್ಕಿಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆಲ್ಲ ತುಂಬ ಒಳ್ಳೆಯ ಜಾಗ. ಹಾಗೆ ಇದು ತುಂಬ ಇತಿಹಾಸ ಉಳ್ಳಂಥ ದೇವಸ್ಥಾನ. ನಮ್ಮ ಕರ್ನಾಟಕದಲ್ಲಿ ಈ ಥರದ ಒಂದು ಜಾಗಗಳು ಇರೋದೇ ನಮ್ಮ ಪುಣ್ಯ. ದಯವಿಟ್ಟು ಎಲ್ಲರೂ ಈ ಥರದ ಒಂದು ಜಾಗಗಳಿಗೆ ಬನ್ನಿ. ನಮ್ಮ ಕರ್ನಾಟಕದ ಜಾಗಗಳನ್ನು ನಾವು ಎತ್ತಿ ಹಿಡಿಬೇಕು ಅನ್ನೋದು ನನ್ನ ಆಶಯ. ಒಮ್ಮೆ ಬನ್ನಿ. ನೋಡಿ, ಇದು ದೇವಸ್ಥಾನದ ಒಳ ವಿಭಾಗ. ಇದೆಲ್ಲ ಈಗ ಮಾಡಿರುವಂಥ ಇದು. ಇನ್ನು ಹೆಚ್ಚಿನ ಮಾಹಿತಿಗೆ ಪುರೋಹಿತರನ್ನು ಮಾತಾಡಿಸೋಣ. ಸ್ವಾಮಿಗಳೇ ನಮಸ್ತೆ. ನಮಸ್ತೆ. ನಾವು ಚಿಂತಾಮಣಿಯಿಂದ ಬಂದಿದ್ದೀವಿ. ಈಗ ನಮ್ಮ ಚಿಂತಾಮಣಿ ಭಾಗದಲ್ಲಿ ಈ ತರ ಒಂದು ಕೈಲಾಸಗಿರಿ ಕ್ಷೇತ್ರದಿಂದ ನಾವು ಅಲ್ಲಿ ಕೈಲಾಸಗಿರಿ ಕ್ಷೇತ್ರದಲ್ಲಿ ಬೋರ್ಡ್ ನೋಡ್ಕೊಂಡು ಇಲ್ಲಿ ಬಂದ್ವಿ. ಇದು ಎಷ್ಟು ವರ್ಷದಿಂದ ಇದೆ ಈ ಜಾಗ, ಮತ್ತೆ ಇಲ್ಲಿ ದೇವರ ಮಹಿಮೆ ಏನು, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಅಂತ ಸ್ವಲ್ಪ ನಮ್ಮ ಜನಕ್ಕೆ ತಿಳಿಸ್ಕೊಡಿ ಸ್ವಾಮಿ. ಸರ್, ಇದು ಚಿಂತಾಮಣಿ ತಾಲೂಕಿನ ಅಂಬೋಜಿ ದುರ್ಗಾ ಬೆಟ್ಟ ಅಂತ, ಅಂದ್ರೆ ಕೈಲಾಸಗಿರಿ ಬೆಟ್ಟದಿಂದ ಒಂದು 4 ಕಿಲೋಮೀಟರ್ ಇರ್ತಕ್ಕಂಥ ಅಂಬೋಜಿ ದುರ್ಗಾ ಬೆಟ್ಟ. ಅಂಬೋಜಿ ದುರ್ಗಾ ಬೆಟ್ಟ ಅಂದ್ರೆ ಅಂಬೋಜಿರಾವ್ ಕುಂಬೋಜಿರಾವ್ ಪಾಳ್ಯಗಾರೆಲ್ಲ ಸುಮಾರು 1700 ವರ್ಷದಲ್ಲಿ ಅವರು ಆಳ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲ ಬಂದು ಅವ್ರನ್ನೆಲ್ಲ ಇದ್ದಲ್ಲಿ ಸಂಹಾರ ಮಾಡಿ ಮತ್ತೆ ಆಳು ಬಿದ್ದು ಬಿಟ್ಟಿದ್ದೆಲ್ಲ. ಆವಾಗಿಂದ ಪೂಜೆ ಮಾಡೋರು ಯಾರು ಇಲ್ಲ. ಮತ್ತೆ ಇವಾಗ ನಾರಾಯಣ ಸ್ವಾಮಿ ಅನ್ನೋ ಧರ್ಮಕರ್ತರು ಒಂದು 10 ವರ್ಷದಿಂದ ಈಚೆ ಗಮನಕ್ಕೆ ತಗೊಂಡು ಆಯ್ಕೊಂಡ್ರೆ ರಸ್ತೆನೂ ಇರಲಿಲ್ಲ, ಮತ್ತೆ ಪೂಜೆ ಏನೂ ಇದಿಲ್ಲ, ನರ ಸಂಪರ್ಕ ಯಾರೂ ಇಲ್ಲ. ಒಂದು ತೆಂಗಿನಕಾಯಿ ಎತ್ಕೊಂಡು ಬಂದು ಆಯ್ಕೊಂಡು ಪೂಜೆ ಮಾಡೋರಿಲ್ಲ. ಇಲ್ಲಿ ಕ್ಷೇತ್ರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಈ ಸುತ್ತಮುತ್ತ ಹಳ್ಳಿಗಳವರು ಈ ಮಳೆ ಇಲ್ಲ ಅಂದ್ರೆ ಬಂದು ಒಂದು 6 ತಿಂಗಳಿಗೋ ಇಲ್ಲ 1 ವರ್ಷಕ್ಕೋ ಇಲ್ಲಿ ಬಂದು ಪ್ರಸಾದವನ್ನು ಮಾಡಿ ಆಯ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ರೆ ಮಳೆ ಬರ್ತಾ ಇತ್ತು ಆ ಕಾಲದಲ್ಲಿ. ಮತ್ತೆ 10 ವರ್ಷದಿಂದ ನಾರಾಯಣ ಸ್ವಾಮಿಯವ್ರ ಸ್ವಲ್ಪ ಕನಸ್ಕೇನೋ ಬಂದು ಈ ರಸ್ತೆ ಎಲ್ಲ ಸ್ವಲ್ಪ ಗಮನಕ್ಕೆ ತಗೊಂಡು ಅವರು ಒಂದು ಸ್ವಂತ ಖರ್ಚಲ್ಲಿ ರಸ್ತೆ ಮಾಡಿ ಮತ್ತೆ ಒಂದು 2 ಜೀಪ್ ಹಾಕೊಂಡು ಭಕ್ತಾದಿಗಳನ್ನ ಕೈಲಾಸಗಿರಿಯಿಂದ ಪ್ರತಿದಿನ ದರ್ಶನಕ್ಕೆ ಕರ್ಕೊಂಡು ಬರ್ತಾನೆ. ಪ್ರತಿದಿನ ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ಪ್ರತಿದಿನ ದರ್ಶನ. ಮತ್ತೆ ಅನ್ನದಾಸಗಳು ಐತೆ, ಅನ್ನದಾನ ನಡೀತದೆ, ಪ್ರತಿದಿನ ಪೂಜೆ ನಡೀತದೆ, ಮತ್ತೆ ಗೋಶಾಲ ಐತೆ. ಮತ್ತೆ ಇದೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಮಾಡೋಕ್ ಕಾರಣ ಏನಂದ್ರೆ ಕೆಳಗಡೆ ಒಂದು ಮಹಿರಾವಣ ಮರ್ದನ ಮಾಡ್ತಾ ಇದ್ದಾನೆ. ಬಂದು ದಕ್ಷಿಣ ಭಾಗ ಪೂರ್ವಾಭಿಮುಖ ತಿಳ್ಕೊಂಡಿರೋದು ಮಹಿರಾವಣ ಮರ್ದನ ಅಂದ್ರೆ ದುಷ್ಟ ಸಂಹಾರ ವೀರಾಂಜನೇಯ. ದುಷ್ಟನೆಲ್ಲ ಸಂಹಾರ ಮಾಡಿ ಇಲ್ಲಿ ಇರ್ತಕ್ಕಂಥ ಒಂದು ದುಷ್ಟ ಸಂಹಾರ ವೀರಾಂಜನೇಯ. ಭಕ್ತಾದಿಗಳು ಬಂದು ಅರ್ಕೆ ಮಾಡ್ಕೊಳ್ತಾರೆ.
ಅದಕ್ಕೆ ಯಾವ ಥರ ಮಾಡ್ಕೊಳ್ತಾರೆ ಅಂದರೆ ಎಳ್ಳು ದೀಪ ಅಂಟಿಸ್ತಾರೆ, ಮತ್ತು ತುಪ್ಪದ ದೀಪ ಅಂಟಿಸ್ತಾರೆ, ಅರಿಕೆಕಾಯಿ ಕಟ್ತಾರೆ. ಅರಿಕೆಕಾಯಿ ಎತ್ಕೊಂಡು 48 ಪ್ರದಕ್ಷಿಣೆ ಹಾಕ್ತಾರೆ. 48 ಪ್ರದಕ್ಷಿಣೆ ಹಾಕ್ಬಿಟ್ಟು ಪಾದಗಳ ಹತ್ರ ಆ ಕಾಯಿಯನ್ನು ಅರ್ಪಣೆ ಮಾಡ್ತಾರೆ. ಮತ್ತು 48 ದಿವಸದ ಒಳಗಡೆ ಅವರ ಒಂದು ಸಂತಾನ ಇರ್ಬೋದು, ಉದ್ಯೋಗ, ವ್ಯಾಪಾರ, ಕಲ್ಯಾಣ, ಒಂದು ಆರೋಗ್ಯ ಸಮಸ್ಯೆ ಏನಿದ್ರು ಅವರು ಅನ್ಕೊಂಡಿದ್ದು ಕೋರಿಕೆಗಳನ್ನು ನೆರವೇರ್ತಾರೆ. ಮತ್ತೆ 48 ದಿನ ಒಳಗಡೆ ಅವ್ರು ಬಂದು ಕ್ಷೇತ್ರಕ್ಕೆ ಧನ ಸಹಾಯ ಮಾಡೋರು, ಗೋದಾನ ಮಾಡೋರು, ಗೋಶಾಲ ಕೂಡ ಐತೆ, ಮತ್ತೆ ಅನ್ನದಾನಕ ಸ್ವಲ್ಪ ರೇಷನ್ ಸಹಾಯ ಮಾಡೋರು. ಈ ಥರ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ. ಪ್ರತಿದಿನ ಭಕ್ತಾದಿಗಳು ಮಂಗಳವಾರ ತುಂಬ ಜನ ಬರ್ತಾರೆ. ಪ್ರತಿದಿನ ಬಂದು ದರ್ಶನವನ್ನು ಮಾಡ್ಕೊಳ್ಳೋರು. ಮತ್ತೆ ಮೇಲ್ಗಡೆ ಸೀತಮ್ಮ ದೀಪ ಅಂಟಿಸಿರ್ತಕ್ಕಂಥ ಒಂದು ಎಣ್ಣೆ ಕಣಿಜೆ. ಆ ಕಾಲದಲ್ಲಿ ಎಣ್ಣೆ ಐತಂತೆ, ಇವಾಗ ನೀರೈತೆ. ಅದು ನೀರು ಕುಡಿದ್ರೆ ಸ್ವಲ್ಪ ಲೇಡೀಸ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತದೆ. ಮತ್ತೆ ಅಂಬೋಜೇಶ್ವರ ಅಂದರೆ ಶಿವನಲಿಂಗ, ಪಂಚಪಾಂಡವರು ಒಂದು ಪ್ರತಿಷ್ಠೆ ಮಾಡ್ತಕ್ಕಂಥ ಒಂದು ಶಿವನಲಿಂಗ ಐತೆ. ಆ ನೀರು ತಂದು ನಾವು ದೇವರಿಗೆ ಅಭಿಷೇಕ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ತೀರ್ಥ ರೂಪದಲ್ಲಿ ನಾವು ಎಲ್ಲರಿಗೂ ಒಳ್ಳೇದಾಗಲಿ ಆ ಥರ. ನಾನು 10 ವರ್ಷ ಆಯ್ತು ಇಲ್ಲಿಗೆ ಬಂದು, ಅವಾಗ ಏನು ಇರಲಿಲ್ಲ. ನಮ್ಗೆ ಇಲ್ಲಿಗೆ ಬಂದಮೇಲೆ ಒಳ್ಳೇದಾಗಿದ್ದಕ್ಕೋಸ್ಕರ ನಾನು ಉಚಿತವಾಗಿ ಭಗವಂತನ ಸೇವೆ ಮಾಡಿಕೊಂಡು ಇಲ್ಲೇ ಇದ್ದೀನಿ. ಪ್ರತಿದಿನ ಅನ್ನದಾನನೂ ನಡೀತಾ ಇದೆ, ಭಕ್ತಾದಿಗಳು ಬರ್ತಾ ಇದೆ. ಮತ್ತು ಇದೆಲ್ಲ ಇನ್ನು ಭಕ್ತಾದಿಗಳೆಲ್ಲ ಗಮನಕ್ಕೆ ತಗೊಂಡು ಈ ಕ್ಷೇತ್ರ ರಸ್ತೆ ಸ್ವಲ್ಪ ಅನಾನುಕೂಲವಾಗಿದೆ. ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕು. ಭಕ್ತಾದಿಗಳೆಲ್ಲ ಧನ ಸಹಾಯ ಮಾಡಿ ಮತ್ತು ಸರ್ಕಾರ ಗಮನಕ್ಕೆ ಸ್ವಲ್ಪ ತಗೊಬೇಕು. ಈ ಕ್ಷೇತ್ರ ಇನ್ನೂ ಯಾರಿಗೂ ಅಷ್ಟು ಗೊತ್ತಿಲ್ಲ, ದೊಡ್ಡವ್ರು ಇನ್ನೂ ಕೈ ಹಾಕಿಲ್ಲ. ಇನ್ನು ದೊಡ್ಡ ಕೈಗಳೆಲ್ಲ ಬಂದಿದ್ರೆ ಇನ್ನು ಕ್ಷೇತ್ರ ಮಹಾಕ್ಷೇತ್ರ ಆಗಬೇಕು ಅಂತ ನಾವು ಪ್ರತಿದಿನ ಆಯ್ಕೊಂಡು ಬೇಡ್ಕೊಂಡು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್. ಸ್ವಾಮಿ, ತುಂಬಾ ಧನ್ಯವಾದ. ಧನ್ಯವಾದ. ಇಷ್ಟು ಹೊತ್ತು ನೀವು ನಮ್ಮ ಜನಕ್ಕೆ ದೇವಸ್ಥಾನದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದ. ಹಾಗೆ ನಮ್ಮ ಸರ್ಕಾರನೂ ಸಹ ನಮ್ಮ ಈ ತರ ಒಂದು ಹಿಂದೂ ಪುರಾತನ ದೇವಸ್ಥಾನಗಳ ಬಗ್ಗೆ ಸ್ವಲ್ಪ ಗಮನವನ್ನ ಕೊಟ್ಟು ಇದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸ್ವಲ್ಪ ಸಹಾಯ ಮಾಡ್ಬೇಕು. ಹಾಗೆ ನಮ್ಮ ಸರ್ಕಾರದಿಂದ ಇಲ್ಲಿ ಇಂಥ ಪುಣ್ಯಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರುವಂತ ನಮ್ಮ ಪುರೋಹಿತರುಗಳಿಗಾಗ್ಲಿ, ಇಲ್ಲಿ ಸೇವೆ ನಡೆಸ್ತಾ ಇರುವಂತ ಕೆಲವು ಜನಕ್ಕಾಗ್ಲಿ ಸರ್ಕಾರದಿಂದ ಸ್ವಲ್ಪ ಅನುದಾನ ಬಂದ್ರೆ ಅವ್ರಿಗೂ ಅವರ ಕುಟುಂಬ ಸ್ವಲ್ಪ ಅನುಕೂಲ ಆಗತ್ತೆ. ಇದನ್ನ ಸ್ವಲ್ಪ ಸರ್ಕಾರ ಗಮನಕ್ಕೆ ತಗೋಬೇಕು ಅನ್ನೋದು ನಮ್ಮ ಒಂದು ವಿನಂತಿ. ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬನ್ನಿ. ತುಂಬಾ ಚೆನ್ನಾಗಿದೆ. ದೇವರಲ್ಲಿ ತುಂಬಾ ಶಕ್ತಿ ಇದೆ. ಹಾಗೆ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ನಿಮ್ಮ ಹರಕೆ ಏನಾದ್ರೂ ಇದ್ರೆ ಹರಕೆಯನ್ನ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನ ಮಾಡ್ಕೊಂಡು ಹೋಗುವಂಥದ್ದಾಗಬೇಕು. ಇದಿಷ್ಟು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.